ನಮಸ್ತೆ ವೀಕ್ಷಕರೇ, ನಾನು ಉಷಾ ಪ್ರೀತಮ್. ಮೋಹನರಾಗ ಯೂಟ್ಯೂಬ್ ವಾಹಿನಿಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಈ ದಿನ ಒಬ್ರು ವಿಶೇಷ ಅತಿಥಿಯ ಜೊತೆ ನಾನು ನಿಮ್ಮನ್ನ ಭೇಟಿಯಾಗೋದಕ್ಕೆ ಬಂದಿದ್ದೀನಿ. ಅವರನ್ನ ನಮ್ಮ ಕೊಡಗಿನ ಹನಿ ಕ್ವೀನ್ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗೋದೇ ಇಲ್ಲ. ಯಾಕಂದ್ರೆ ಒಂದು ಪುಟ್ಟ ಜೇನು ಪೆಟ್ಟಿಗೆಯೊಂದಿಗೆ ಇವರ ಜೀವನದ ಪಯಣ ಆರಂಭವಾಗಿ ಇವತ್ತು 5,000 ಜೇನು ಪೆಟ್ಟಿಗೆಗಳನ್ನ ಅವರು ತಮ್ಮ ಫಾರ್ಮ್ನಲ್ಲಿ ಇರಿಸ್ಕೊಂಡು ಒಬ್ರು ಉದ್ಯಮಿಯಾಗಿ ಹೊರಹೊಮ್ಮಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಾರದು. ಇವರ ಒಂದು ಜೀವನ ನಿಜವಾಗ್ಲೂ ಒಂದು ದೊಡ್ಡ ಸಾಹಸಗಾಥೆ ಅಂತಾನೆ ನನಗನ್ನಿಸ್ತಾ ಇದೆ. ಅವರ ಒಂದು ಜೀವನದ ಸಿಹಿ ಕಹಿಗಳು, ಅವರ ಈ ಜೇನು ಪಯಣ ಹೇಗಿತ್ತು, ಏನೆಲ್ಲ ಅವರು ಈ ಜೇನು ಪಯಣದಲ್ಲಿ ಯಾವುದೆಲ್ಲ ರೀತಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ, ಅವರ ಜೀವನದ ಸ್ಟೋರಿ ಎಷ್ಟು ಇನ್ಸ್ಪೈರಿಂಗ್ ಆಗಿದೆ ಅಂತ ಹೇಳೋದಕ್ಕೆ ನಾನು ಕೂಡ ಬಹಳಷ್ಟು ಉತ್ಸುಕಳಾಗಿದ್ದೀನಿ. ಬನ್ನಿ, ಹಾಗಿದ್ರೆ ಮತ್ತೆ ತಡ, ನಮ್ಮ ಈ ದಿನದ ಒಬ್ಬರು ವಿಶೇಷ ಅತಿಥಿಯನ್ನ ನಾವೀಗ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇವರೇ ಶ್ರೀಮತಿ ಉಷಾ ಕೆ ಅಂತ. ಇವರು ಕೊಡಗಿನ ಕುಶಾಲನಗರದ ಹಾರಂಗಿ ಗ್ರಾಮದವರು. ಹಾಗಿದ್ರೆ ಬನ್ನಿ ಮತ್ತೆ ಇವರ ಹನಿಬಿ ಫಾರ್ಮ್ನಲ್ಲಿ ನಮ್ಮ ಮಾತುಕತೆನ ಮುಂದುವರಿಸ್ತಾ ಹೋಗೋಣ. ಮೇಡಮ್, ಏನಂದ್ರೆ ಸಾಧಾರಣವಾಗಿ ಹೆಣ್ಮಕ್ಳು, ಅದರಲ್ಲೂ ಈ ಥರದ ಒಂದು ಜೇನು ಕೃಷಿ ಅಂತ ಉದ್ಯಮನ ಆರಂಭ ಮಾಡೋದು ನಿಜವಾಗ್ಲೂ ತುಂಬ ವಿರಳ ಅಂತ ಹೇಳಬಹುದು. ಎಲ್ಲೋ ಅಪರೂಪದಲ್ಲಿ ಒಬ್ಬೊಬ್ರು ಈ ಥರದ ಕೆಲಸನ ಆಯ್ಕೆ ಮಾಡ್ಕೊಳ್ತಾರೆ. ನೀವು ಅಂದರೆ ಜೇನು ಕೃಷಿನೇ ಯಾಕಾಗಿ ಆಯ್ಕೆ ಮಾಡ್ಕೊಂಡ್ರಿ, ಹೇಗೆ ಇದೆಲ್ಲ ಆರಂಭ ಆಯಿತು ಅಂತ ಹೇಳ್ಬೋದಾ? ನಾನು ಫಸ್ಟಿಂದನೂ ಬೇರೆ ಒಂದು ಉದ್ಯಮ ಮಾಡಬೇಕು ಅಂತ ಫಸ್ಟಿಂದನೂ ಇತ್ತು. ನಾನು ಫಸ್ಟ್ ಸ್ಪೈಸಸ್ ಬ್ರ್ಯಾಂಡ್ ಶಾಪ್ಗಳು ತುಂಬ ಕಡೆ ನಾನು ವರ್ಕ್ ಮಾಡಿದ್ದೀನಿ, ಕೆಲಸ ಮಾಡಿದ್ದೀನಿ. ಎಷ್ಟೇ ನಾವು ನಮ್ಮ ಕೊಡಗಿನಲ್ಲಿ ಅಂತ ಹೇಳಿದ್ರೆ ನಮ್ಮ ಕುಶಾಲನಗರದಲ್ಲಿ ಎಷ್ಟೇ ಕೆಲಸ ಮಾಡಿದ್ರು ಒಂದು 10,000 ಸಂಬಳದ ಒಳಗಡೆನೆ ಇರುತ್ತೆ. ಒಂದು ವುಮೆನ್ ವರ್ಕ್ ಮಾಡ್ತಾರೆ ಅಂದ್ರೆ ಒಂದು 10,000 ಸ್ಯಾಲರಿ ಆ ರೀತಿನೇ ಬರೋದು. ಅದಕ್ಕಿಂತ ಜಾಸ್ತಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಟೂರಿಸ್ಟ್ ಏರಿಯಾ ಆಗಿರೋದ್ರಿಂದ ಸ್ವಲ್ಪ ಕೆಲಸನೂ ಜಾಸ್ತಿ ಇರುತ್ತೆ, ಸಂಬಳನೂ ಕಡಿಮೆ ಇರುತ್ತೆ. ಹಾಗಾಗಿ ಒಂದು ಉದ್ಯಮ ಮಾಡಬೇಕು, ಬೇರೆ ಏನಾದ್ರೂ ಒಂದು ಶಾಪ್ ಅಥವಾ ಬೇರೆ ಏನಾದ್ರೂ ಒಂದು ಸ್ಪೈಸಸ್ ಶಾಪ್, ಬೇರೆ ಏನೆಲ್ಲ ಮಾಡಬೇಕು ಅನ್ಕೊಂಡಿದ್ದೆ. ಮತ್ತೆ ಯೋಚನೆ ಆಯ್ತು, ಏನೇ ಮಾಡಿದ್ರು ಅದು ಜನಗಳಿಗೆ ತಲುಪೋ ಹಾಗಿರ್ಬೇಕು. ನಾವು ಮಾಡ್ತಾರೆ ಇನ್ನೊಬ್ಬರಿಗೆ ಒಂದು ಇನ್ಸ್ಪಿರೇಷನ್ ಆಗಿರ್ಬೇಕು. ನಾವು ಮಾಡ್ತಾರೆ ನೋಡಿ ಇನ್ನೊಬ್ರು ಮಾಡ್ಬೇಕು, ನಾವೇನಾದ್ರು ಮಾಡ್ತಾ ಇದ್ರೆ ಅದು ಇನ್ನೊಬ್ರಿಗೆ ಒಳ್ಳೇದಾಗ್ಬೇಕು ಅದರಿಂದ ಅಂತೇಳಿ ಒಂದು ಜೇನು ಸಾಕಾಣಿಕೆ ಮಾಡೋಣ ಅಂತ ಒಂದು ಫಸ್ಟ್ 1 ಬಾಕ್ಸ್ 2 ಬಾಕ್ಸ್ ಆ ರೀತಿ ತಗೊಂಡು ಮಾಡ್ತಾ ಇದ್ದೆ ಮ್ಯಾಮ್. ವರ್ಕ್ ಜೊತೆನೆ ಇದನ್ನು ಕೂಡ ಮಾಡ್ತಾ ಇದೆ. ಮತ್ತೆ ಇದರಲ್ಲೇ ಇನ್ನೂ ಹೆಚ್ಚಿನದಾಗಿ ಬಾಕ್ಸಸ್ ಮಾಡಬೇಕು, ಇದರಲ್ಲಿ ಇನ್ನೂ ಟ್ರೈನಿಂಗ್ ಎಲ್ಲ ತಗೋಬೇಕು ಅಂತೇಳಿ ನಾನು ಫಾರೆಸ್ಟ್ ಕಾಲೇಜ್ ಪೊನ್ನಂಪೇಟೆ ಇದೆಯಲ್ಲ, ನೀವು ಕೆಂಚರೆಡ್ಡಿ ಸರ್ ಹತ್ರ ಒಂದು ದಿನ ಟ್ರೈನಿಂಗ್ ತಗೊಂಡೆ. ಅವ್ರ ಹತ್ರ ಟ್ರೈನಿಂಗ್ ತಗೊಂಡು ಮತ್ತೆ ಬಂದು ಏನೇ ನಾವು ಟ್ರೈನಿಂಗ್ ತಗೊಂಡ್ರು ಪ್ರಾಕ್ಟಿಕಲ್ ಆಗಿ ಮಾಡಿದಾಗ ಮಾತ್ರ ಅದು ಮಾಡ್ಲಿಕ್ಕೆ ಸಾಧ್ಯ. ನಾವು ಎಷ್ಟೇ 1 ತಿಂಗಳು ಟ್ರೈನಿಂಗ್ ಮಾಡಿದ್ರು ಕೂಡ, ಈಗ ಸೆಮಿನಾರ್ ಹಾಲಲ್ಲಿ ಕೂತ್ಕೊಂಡು ಎಷ್ಟೇ ಹೇಳಿದ್ರು ಕೂಡ ಅದು ಇಲ್ಲಿ ಕೇಳಿ ಅಲ್ಲಿ ಮರ್ತೋಗುತ್ತೆ ಕೆಲವೊಂದು. ಆಗ ನಾವು ಪ್ರಾಕ್ಟಿಕಲ್ ಮಾಡ್ಬೇಕು ಅಂತಾಗ ನಾನು ಕನ್ಯಾಕುಮಾರಿಲಿ ಹೋಗಿ ಮಾರ್ತಾಂಡಂ ಅಂತ ಒಂದು ಜಾಗ ಇದೆ, ಅಲ್ಲಿ ಹೋಗಿ ಪ್ರಾಕ್ಟಿಕಲ್ ಆಗಿ 1 ರಿಂದ 2 ತಿಂಗಳು ಪ್ರಾಕ್ಟಿಕಲ್ ಅವ್ರ ಜೊತೆ ಸೇರಿ ವರ್ಕ್ ಮಾಡಿದೆ. ಫೀಲ್ಡ್ ಅಲ್ಲಿ ವರ್ಕ್ ಮಾಡಿದೆ. ಜೇನ್ ಬಾಕ್ಸ್ ಹೇಗೆ ನೋಡೋದು, ಹೇಗೆ ಮಾಡೋದು, ಅದ್ರ ಬಗ್ಗೆ 1 ರಿಂದ 2 ತಿಂಗಳು ವರ್ಕ್ ಮಾಡಿ ಅಲ್ಲಿಂದ ಬಂದು ಸ್ವಲ್ಪ ಇನ್ವೆಸ್ಟ್ ಮಾಡಿ PMAGPಲಿ ಲೋನ್ ತಗೊಂಡು ಅದರಲ್ಲಿ ಇನ್ವೆಸ್ಟ್ ಮಾಡಿ PMAGPಲಿ ಜೇನು ಸಾಕಾಣಿಕೆಗಿರ್ಬೋದು ಪ್ರತಿಯೊಂದಕ್ಕೂ ಕೂಡ ಅದರದೇ ಆದಂತ ಸಾಲಗಳೆಲ್ಲ ಕೊಡ್ತಾ ಇದ್ದಾರೆ. ಅದರಿಂದ ನಾನು 10 ಲಕ್ಷ ಸಾಲ ತಗೊಂಡು ಮತ್ತೆ ಇದನ್ನ ಸ್ಟಾರ್ಟ್ ಮಾಡಿದೆ ಮ್ಯಾಮ್. ಈಗ 1-2 ಬಾಕ್ಸ್ ಇಂದ ಸ್ಟಾರ್ಟ್ ಮಾಡಿ ಈಗ 5,000 ಬಾಕ್ಸ್ಗಳು ಇದೆ ನಮ್ಮ ಹತ್ರ. ಮತ್ತೆ ಬಾಕ್ಸ್ಗಳು ಕೂಡ ನಾವೇ ಪ್ರಿಪೇರ್ ಮಾಡ್ತೀವಿ ಇಲ್ಲಿ. ಒಳ್ಳೆ ಫುಡ್, ಒಳ್ಳೆ ಮರದ್ದು ತೇಗ ಇರ್ಬೋದು, ನಂದಿ, ಆ ರೀತಿ ಕಾಡು ಮರಗಳು, ಅದರಿಂದ ಬಾಕ್ಸ್ಗಳನ್ನ ಒಳ್ಳೆ ಕ್ವಾಲಿಟಿ ಮರಗಳನ್ನ ತಯಾರಿಸಿ ಕೂಡ ನಾವು ಫಾರ್ಮರ್ಗೆ ಸೇಲ್ ಮಾಡ್ತೀವಿ. ಖಾಲಿ ಬಾಕ್ಸ್ ಸೇಲ್ ಮಾಡ್ತೀವಿ. ಇಲ್ಲ ಜೇನ್ ಹುಳ ಬೇಕಂದ್ರೆ ಜೇನ್ ಹುಳಾನೇ ಕೊಡ್ತೀವಿ. ಹನಿ ಅಂದ್ರೆ ನಮ್ಮಲ್ಲಿ ಬಂದ್ರೆ ಪ್ಯೂರ್ ಹನಿ ಸಿಗುತ್ತೆ. ಅದ್ರ ಜೊತೆಗೆ ಮುಜಂಟಿ ಜೇನು, ಈ ತುಳುವೆ ಜೇನು 5,000 ಬಾಕ್ಸ್ ಇದೆ. ಇನ್ನೊಂದು ಮುಜಂಟಿ ಅಂತ ಬರುತ್ತೆ, ಮೂಲಿ ಜೇನು. ನಮ್ಮ ಕೊಡಗಿನಲ್ಲಿ ಮುಜಂಟಿ, ಮೂಲಿ ಅಂತೇಳಿ 2-3, ನುಸ್ರೆ ಜೇನು ಅಂದ್ರೆ 2-3 ಹೆಸರುಗಳಿದೆ. ಅಂದ್ರೆ ಇಂಗ್ಲಿಷ್ ನಲ್ಲಿ ಸ್ಟ್ರಿಂಗ್ಲೆಸ್ ಬಿ ಅಂತ ಬರುತ್ತೆ. ಅದು ತುಳುವೆ ಜೇನು ಜೊತೆಗೆ ಸ್ಟ್ರಿಂಗ್ಲೆಸ್ ಬಿ ಕೂಡ ಫಸ್ಟ್ ಒಂದು 10 ಬಾಕ್ಸ್ ಪರ್ಚೇಸ್ ಮಾಡಿದೆ. ಈಗ ಅದು 2,800 ಬಾಕ್ಸಸ್ ಇದೆ. ನಾನು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಕೇರಳ, ತಮಿಳುನಾಡಲ್ಲೂ ಕೂಡ ನಮ್ಮ ಬ್ರಾಂಚ್ ಇದೆ, ಅಲ್ಲಿ ಕೂಡ ಮಾಡ್ತಾ ಇದೀವಿ. ಅಲ್ಲಿ ಕೂಡ ಫಾರ್ಮರ್ ಈಗ ಇಲ್ಲಿ ನಮ್ಮ ಕೊಡಗಿನಲ್ಲಿ ಎಲ್ಲ ತೋಟಗಳಲ್ಲಿ ಕಾಫಿ ತೋಟಗಳಲ್ಲೆಲ್ಲ ಹಾಕಿದೀವಿ. ಅದೇ ರೀತಿ ಅಲ್ಲಿ ಕೂಡ ತೋಟಗಳಲ್ಲೆಲ್ಲ ಹಾಕಿದೀವಿ. ಗುಂಡಲ್ಪೇಟೆ ಅಂದಾಗ ಅಲ್ಲಿ ಸೂರ್ಯಕಾಂತಿ, ಹುಳ್ಳಿಕಾಳು, ಹೀಗೆ ಆ ತೋಟಗಳಲ್ಲಿ ಕೂಡ ಹಾಕೊಂಡು ಮಾಡ್ತಾ ಇದ್ದೀರಾ? ಓಕೆ, ತುಂಬಾ ಸಂತೋಷ ಆಯ್ತು. ಅಂದ್ರೆ ನೀವೊಂದು ಚಿಕ್ಕದಾಗಿ ಪ್ರಾರಂಭ ಮಾಡಿ ಇಷ್ಟು ದೊಡ್ಡಕ್ಕೆ ನೀವು ಉದ್ಯಮವನ್ನು ಇವತ್ತು ಬೆಳೆಸಿದ್ದೀರಾ. ನಿಜಕ್ಕೂ ಕೇಳೋದಕ್ಕೆ ಖುಷಿ ಆಗ್ತಾ ಇದೆ.
ಉಷಾ ಮೇಡಮ್, ಏನಂದ್ರೆ ಸಾಧಾರಣವಾಗಿ ಯಾವುದೇ ಒಂದು ಉದ್ಯಮ ಆರಂಭ ಮಾಡ್ಬೇಕಾದ್ರೆ ಅದರಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ನಿಮ್ಗೆ ಸಕ್ಸಸ್ ಅನ್ನೋದನ್ನ ನೀವು ಕಂಡಿರೋದಿಲ್ಲ ಅಲ್ವಾ? ಏನಾದ್ರೂ ನಿಮ್ಗೆ ಸವಾಲುಗಳು ಬಂದಿರತ್ತೆ. ಏನ್ ಸವಾಲುಗಳನ್ನ ಎದುರಿಸಿದ್ರಿ ಅಂತ ಒಂದ್ ಪ್ರಶ್ನೆ. ಹಾಗೆ ಇನ್ನೊಂದು ಪ್ರಶ್ನೆ ಅಂದ್ರೆ, ಈಗ ತುಂಬಾ ಜನಕ್ಕೆ ಉದ್ಯಮ ಶುರು ಮಾಡ್ಬೇಕು ಅಂತ ಆಸೆ ಇರುತ್ತೆ, ಆದ್ರೆ ಈ ಲೋನ್ ಪ್ರೊಸೀಜರ್ ಅಂದಾಗ ತುಂಬಾ ಭಯ ಬೀಳ್ತಾರೆ. ಅಯ್ಯೋ ಅದಕ್ಕೆಲ್ಲ ತುಂಬಾ ಅಲ್ದಾಡ್ಬೇಕಾಗತ್ತೆ, ಆ ಪೇಪರ್ ಈ ಪೇಪರ್ ಅಂತ ಕೇಳ್ತಾ ಇರ್ತಾರೆ, ಕಷ್ಟ ಆಗತ್ತೆ ಅಂತ ತುಂಬಾ ಜನ ಅದಕ್ಕೋಸ್ಕರನೇ ಉದ್ಯಮ ಪ್ರಾರಂಭ ಮಾಡೋದಕ್ಕೇನೆ ಹಿಂಜರಿದು ಬಿಡ್ತಾರೆ. ನಿಮಗೆ ಹೇಗಿತ್ತು ಅಂದ್ರೆ ಲೋನ್ ಪ್ರೊಸೀಜರ್ ಎಲ್ಲ ನಿಮ್ಗೆ ಕಷ್ಟ ಆಗ್ಲಿಲ್ವಾ? ಅದನ್ನೆಲ್ಲ ಹೇಗ್ ಮಾಡ್ಕೊಂಡ್ರಿ? ಮತ್ತೆ ಯಾವ ತರದ ಸವಾಲುಗಳು ನಿಮಗೆ ಬಂತು ಈ ಉದ್ಯಮ ಆರಂಭ ಮಾಡಿದಾಗ ಅಂತ ಹೇಳ್ಬೋದಾ? ನಾವು ಫಸ್ಟ್ ಸ್ಟಾರ್ಟಿಂಗ್ ಆರಂಭದಲ್ಲಿ ಮಾಡಿದಾಗ ನಮ್ಮನೆ ಹತ್ರ ನಾನು 2 ಬಾಕ್ಸ್ ಇಂದ ಹಿಡಿದು ಒಂದು ನಮ್ಮನೆ ಜಾಗ ಸ್ವಲ್ಪನೇ ಇರೋದ್ರಿಂದ ನಮ್ಗೆ ತೋಟಗಳಾಗ್ಲಿ ಬೇರೆ ಹೊಲ ಆತರ ಏನಿರ್ಲಿಲ್ಲ. ಮನೆ ಹತ್ರ ಒಂದು 20 ರಿಂದ 25 ಬಾಕ್ಸ್ ನ ಇಡಕ್ ಮಾತ್ರ ಜಾಗ ಇತ್ತು. ಆಗ ಪುನಃ ಇನ್ನು ಹೆಚ್ಚಿನ ಬಾಕ್ಸ್ ಇಡ್ಬೇಕು ಒಂದು ತೋಟದಲ್ಲೆಲ್ಲ ಹೋಗಿ ಕೇಳಿದಾಗ ಫಸ್ಟ್ ಎಲ್ಲ ಹಿಂಜರಿತಾರೆ ಜನಗಳು. ಯಾರೋ ಬಂದು ಕೇಳ್ತಾರೆ, ನಾವ್ ಹೇಗೆ ಅಂದ್ರೆ ಪರ್ಮಿಷನ್ ಹೇಗೆ ಕೊಡೋದು, ಬೇರೆ ಏನಾದ್ರು ತೊಂದರೆ ಬರ್ಬೋದಾ, ಆತರ ಇದ್ದಾಗ ತುಂಬಾ ಪ್ರಾಬ್ಲಮ್ ಆಯ್ತು. ಎಲ್ಲೂ ನಮ್ಮಲ್ಲಿ ಬೇಡ ಇಟ್ಕೋಬೇಡಿ ಇಲ್ಲ ಅಂತ ತುಂಬಾ ಜನ ಪರ್ಮಿಷನ್ ಕೊಡ್ಲಿಲ್ಲ. ಹಾಗ ಇನ್ನು ಕೆಲವರಿಗೆ ಕೇಳ್ಬೇಕಾದ್ರೆ ಮತ್ತೆ ಇನ್ನು ಇದ್ರ ಬಗ್ಗೆ ಜ್ಞಾನ ಇರೋರು, ಈಗ ಜೇನು ಸಾಕಾಣಿಕೆ ಮಾಡೋದ್ರಿಂದ ಏನೆಲ್ಲ ಆಗತ್ತೆ ಅಂದ್ರೆ, ಜೇನು ಸಾಕಾಣಿಕೆ ಮಾಡೋದ್ರಿಂದ ಪರಾಗಸ್ಪರ್ಶ ಆಗತ್ತೆ, ಆತರ ತಿಳುವಳಿಕೆ ಇದ್ದವರು ಕಾಫಿ ತೋಟದಲ್ಲಿ ಸ್ವಲ್ಪ ಜನನ ಕೇಳಿದಾಗ ಅವ್ರು ಹೇಳಿದ್ರು ನಮ್ಮಲ್ಲಿ ಹಿಡಿ ಅಂತ ಒಪ್ಕೊಂಡ್ರು. ಸ್ವಲ್ಪ ದಿನ 1 ವರ್ಷ ನಮ್ಮಲ್ಲಿ ಬೇಡ ನಿಮ್ಮಲ್ಲಿ ಬೇಡ ಅಂದಾಗ ನಾವು ಅವ್ರನ್ನ ಅಲ್ಲಿ ಸ್ವಲ್ಪ ಇಟ್ಕೊಂಡಿದ್ವಿ. ರೋಡ್ ಸೈಡ್ ಅಲ್ಲಿ ಮನೆ ಹತ್ರ ಇಲ್ಲಿ ಸ್ವಲ್ಪ ಜಾಗ ಸಿಗುತ್ತೆ, ನಮ್ಮ ಪರಿಚಯದವ್ರ ಮನೆಗಳಲ್ಲಿ ಒಂದು 10 ಬಾಕ್ಸ್ ಆ ರೀತಿ ಎಲ್ಲ ಸ್ಟಾರ್ಟಿಂಗ್ ಅಲ್ಲಿ ಇಟ್ಕೊಂಡಿದ್ವಿ. ಮತ್ತೆ ಜನಗಳಿಗೆ ಯಾವಾಗ ತಿಳುವಳಿಕೆ ಬಂತು, ಇಟ್ರೆ ಒಳ್ಳೇದಾಗತ್ತೆ, ಇದರಿಂದ ಪರಾಗಸ್ಪರ್ಶ ಆಗಿ ನಮ್ಮ ಇಳುವರಿ ಜಾಸ್ತಿ ಆಗುತ್ತೆ, ಪಾಲಿನೇಷನ್ ಆದ್ರೆ ಕಾಫಿ ಇಳುವರಿ 30 ರಿಂದ 35% 40% ಕೂಡ ಇನ್ಕ್ರೀಸ್ ಆಗುತ್ತೆ ಇದರಲ್ಲಿ. ಆಗ ಯಾವಾಗ ಗೊತ್ತಾಯ್ತು, ಅವಾಗ ಎಲ್ಲ ಒಬ್ರೊಬ್ರು ಕಾಲ್ ಮಾಡಿ ನಮ್ಮಲ್ಲಿಡಿ ಅಂತ ಎಲ್ಲ ಹೇಳಿ ಕಾಲ್ ಬಂದಾಗ, ಆಗ ಒಂದೊಂದು ತೋಟಗಳಲ್ಲಿ 50-100 ಬಾಕ್ಸ್ ಆ ರೀತಿ ಇಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಮ್ಯಾಮ್. ಸ್ಟಾರ್ಟ್ ಮಾಡಿನೂ ಅದು ಅಷ್ಟಕ್ಕೆ ಮುಗಿಲಿಲ್ಲ, ಅದ್ರ ಮೇಲೇನೂ ಪ್ರಾಬ್ಲಮ್ ಇದೆ. ಯಾಕೆಂದ್ರೆ ಆನೆಗಳ ಕಾಟ ನಮ್ಮ ಕೊಡಗಿನಲ್ಲಿ ಎಲ್ಲರಿಗೂ ಗೊತ್ತೇ ಇದೆ. ಕೊಡಗು ಅಂತ ಹೇಳಿದಾಗ ಸ್ವಲ್ಪ ಆನೆ ಕಾಟಗಳು, ಫಾರೆಸ್ಟ್. ಆಗ ಕೆಲವೊಂದ್ಸಲ ಫಸ್ಟ್ ಟೈಮ್ ನಾನು ಒಂದು 100 ಬಾಕ್ಸ್ ಹಾಕಿದಾಗ 100 ಬಾಕ್ಸ್ ಆನೆಗಳು ಹೊಡೆದಾಕಿ ಹುಳ ಬಾಕ್ಸ್ ಎಲ್ಲ ಲಾಸ್. ಅವಾಗ ಯೋಚನೆ ಮಾಡಿದೆ, ಈ ತರ ಆಯ್ತಲ್ಲ, ಫಸ್ಟ್ ಟೈಮ್ ನಾವು ಮಾಡಿದಾಗ ಈ ತರ ಆಯ್ತು, ಏನ್ ಮಾಡೋಣ ಅದ್ರ ಮೇಲೆ ಅಂತ ಹೇಳಿ ಕೊಡಗಿನಲ್ಲಿ ಇಡ್ಬೇಕಾ ಬೇಡವಾ ಅಂತ ಯೋಚನೆ ಆದಾಗ ಕಷ್ಟಗಳು ಬರ್ತಾ ಇರುತ್ತೆ, ಅದನ್ನ ಫೇಸ್ ಮಾಡೋದೇ ಜೀವನ ಅಂತ ಹೇಳಿ ಪುನಃ ಬೇರೆ ಬಾಕ್ಸ್ ಗಳನ್ನ ರೆಡಿ ಮಾಡಿ ಪರ್ಚೇಸ್ ಮಾಡಿ ಅದಕ್ಕೆ ಹುಳ ಎಲ್ಲ ತಗೊಂಡು ಬೇರೆ ಕಡೆಯಿಂದ ನಾವು ಪುನಃ ಮಾಡಿದ್ವಿ. ಅದು ಮಾಡಿದಾಗ ಪುನಃ 1-2 ಈಗನೂ ಕೂಡ ನಿನ್ನೆ ಮೊನ್ನೆ ಎಲ್ಲ ಒಂದು 10 ರಿಂದ 15 ಬಾಕ್ಸ್ ಗಳ ಆನೆಗಳು ಹೊಡೆದಾಕಿದೆ. ಬಟ್ ಅದು ಇರುತ್ತೆ, ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಬಿಸ್ನೆಸ್ ಉದ್ಯಮ ಅಂತ ಬಂದಾಗ ಏರುಪೇರು ಇದ್ದೇ ಇರುತ್ತೆ. ಆಗ ಅಷ್ಟಕ್ಕೆ ಮಾತ್ರ ಮನೆ ಕುಗ್ಗದೆ ಇನ್ನು ಜಾಸ್ತಿ ಮಾಡ್ಬೇಕಂತ ಅವಾಗ ನಮ್ಗೆ ಏನ್ ಎದುರಾಯ್ತಂದ್ರೆ, ಬಾಕ್ಸ್ ಗಳು ಪರ್ಚೇಸ್ ಮಾಡ್ಬೇಕು. ಬಾಕ್ಸ್ ಗಳು ಪರ್ಚೇಸ್ ಮಾಡಿದಾಗ ಕ್ವಾಲಿಟಿ ಇರೋದಿಲ್ಲ. ಈಗ ಇಲ್ಲ ಏನ್ ಮಾಡ್ತಾರೆ, ಒಂದ್ ಕಡೆ ಪ್ರತಿಯೊಂದ್ರಲ್ಲೂ ಅದೇ ರೀತಿನೇ, ಬಟ್ ಬಾಕ್ಸ್ ಫುಡ್ ಅಲ್ಲಿ ಅಂತ ಹೇಳಕ್ಕಾಗಲ್ಲ, ಕ್ವಾಲಿಟಿ ಸಿಗ್ಲಿಲ್ಲ ನಮ್ಗೆ. ಮಳೆಯಲ್ಲಿ ಬಿಸಿಲಲ್ಲಿ ಯಾವಾಗ್ಲೂ ಬಾಕ್ಸ್ ಇರೋದ್ರಿಂದ ಬಾಕ್ಸ್ಗಳು ಬೆಂಡ್ ಆಗೋದು, ಮತ್ತೆ ಮಳೆಯಿಂದ ಹುಟ್ಟೆ ಹಿಡಿಯೋದು ಅಂತ ಹೇಳ್ತೀವಿ, ಅದಾಗೋದು, ಈ ರೀತಿ ಎಲ್ಲ ಆಗ್ತಾ ಇರ್ಬೇಕಾದ್ರೆ ನನಗೆ ಒಂದು ಯೋಚನೆ ಬಂತು, ನಾವ್ ಯಾಕೆ ಲೋನ್ ತಗೊಂಡು ಇದನ್ನ ಮಾಡಬಾರ್ದು, ನಾವೇ ಒಂದು ಯೂನಿಟ್ ಹಾಕ್ಬೇಕು ಅಂತ ಹೇಳಿ ಬಾಕ್ಸ್ ಪ್ರಿಪೇರ್ ಮಾಡೋದು, ಬಿ ಬಾಕ್ಸ್ ನ ಪ್ರಿಪೇರ್ ಮಾಡೋದು, ಯೂನಿಟ್ ಹಾಕ್ಬೇಕು ಅಂತ ಹೇಳಿ. ಅಂದ್ರೆ ನೀವು ಉದ್ಯಮ ಆರಂಭ ಮಾಡಿ ಎಷ್ಟು ವರ್ಷ ಆದ್ಮೇಲೆ ಬಾಕ್ಸ್ ಪ್ರಿಪೇರ್ ಮಾಡಕ್ ಸ್ಟಾರ್ಟ್ ಮಾಡಿದ್ರಿ? ನಾನೊಂದು 5-6 ವರ್ಷ ಆದ್ಮೇಲೆ. ಆಗ ಸ್ವಲ್ಪ ಸಾಲ ಸಂಘಗಳಿಗೆ ಏನು ಕಡಿಮೆ ಇಲ್ಲ ನಮ್ಮಲ್ಲಿ ಹೆಣ್ಣು ಮಕ್ಕಳಿಗೆ ಸಂಘ ಸಾಲಗಳು ಅನ್ನೋದು ಅದೆಲ್ಲ ಮಾಡಿ ನಾನು ಮಾಡ್ತಾ ಇದ್ದೆ. ಅದ್ರ ಮೇಲೆ ದೊಡ್ಡ ಮೊತ್ತದ ನಮ್ಮ ಒಂದು ಯೂನಿಟ್ ಸ್ಟಾರ್ಟ್ ಮಾಡ್ಬೇಕಂದ್ರೆ 15-20 ಲಕ್ಷ ಬೇಕೇ ಬೇಕಾಗತ್ತೆ. ಆವಾಗ ನಾನು PMEGP ಮಡಿಕೇರಿಲಿ ಲೋನಿಗೆ ಅಪ್ಲೈ ಮಾಡಿದೆ. ಹೀಗೆ ಯಾರೋ ಹೇಳಿದ್ರು PMEGP ಅಪ್ಲೈ ಮಾಡಿದ್ರೆ 50 ಲಕ್ಷದವರೆಗೂ ಸಿಗುತ್ತೆ ಜೇನು ಸಾಕಾಣಿಕೆಗೆ, ನೀವು ಮಾಡಿ ಅಂತ. ಆಗ ಫಸ್ಟೇ ಹೋಗಿ ನಾನು ಅಪ್ಲೈ ಮಾಡಿದಾಗ ಸಿಗ್ಲಿಲ್ಲ. ನೀವ್ ಹೇಳಿದಾಗ ಪೇಪರ್ಗಳು ಒಂದು ತಗೊಂಡ್ಬಂದ್ಕೊಟ್ರೆ ಇನ್ನೊಂದು ಕೇಳ್ತಾರೆ, ಇನ್ನೊಂದು ತಗೊಂಡು ಮತ್ತೊಂದು ಕೇಳ್ತಾರೆ, ಹೀಗೆ ಆಗಿ ಒಂದು 2 ವರ್ಷ ಅಲ್ದಾಡಿದೀನಿ. ಹಾರಂಗಿ ಟು ಮಡಿಕೇರಿ ತುಂಬಾ ಅಲ್ದಾಡಿದೀನಿ. ಮತ್ತೆ ಎಲ್ಲ ಸಪೋರ್ಟಿವ್ ಮಾಡಿದ್ರು, ಜೇನು ಸಾಕಾಣಿಕೆ ಅಂದಾಗ ಎಲ್ಲರೂ ಸಪೋರ್ಟಿವ್ ಮಾಡಿ, ಅಲ್ಲಿ ಆಫೀಸರ್ಸ್ ಆಗಿರ್ಬೋದು, ಇಲ್ಲಿ ನಮ್ಮ ಬ್ಯಾಂಕ್ ಮ್ಯಾನೇಜರ್ಗಳ ಆಗಿರ್ಬೋದು, SBI ಲೋನ್ ತಗೊಂಡಿರೋದು ನಾನು, PMEGP ಲೋನ್ ಅವ್ರಾಗಿರ್ಬೋದು, ಎಲ್ಲ ಸಪೋರ್ಟಿವ್ ಮಾಡಿ ಅವ್ರು ಕೇಳಿದ ಪೇಪರ್ಗಳನ್ನ ಇದೆಲ್ಲ ಒದಗಿಸಿದೀನಿ, ಮಾಡಿ ಲೋನ್ ತಗೊಂಡು ಈ ಯೂನಿಟ್ ನ ಸ್ಟಾರ್ಟ್ ಮಾಡಿದೀನಿ. ಈಗ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ.
ಫಾರ್ಮರ್ಸ್ ಹುಡ್ಕೊಂಡ್ ಬರ್ತಾರೆ ಕೆಲವೊಬ್ರು. ಮತ್ತೆ ಬೈಫ್ NGO ಕಡೆಯಿಂದ ನನ್ನ ಟ್ರೈನಿಂಗ್ ಕರೀತಾರೆ, ಅವರು ಫಾರ್ಮರ್ಸ್ಗೆ ಟ್ರೈನಿಂಗ್ ಕೊಡ್ಲಿಕ್ಕೆ. ಮತ್ತೆ ಟ್ರೈನಿಂಗ್ ಕೊಟ್ಟವ್ರಿಗೆ ಬಾಕ್ಸ್ ಕೊಡ್ಲಿಕ್ಕೆ ಕೂಡ ಅವ್ರು ಬೈಫ್ ಸಂಸ್ಥೆಯವರು ನಮ್ಮ ಮೇಲಿಂದ ಪರ್ಚೇಸ್ ಮಾಡ್ತಾರೆ ಬಾಕ್ಸ್ಗಳನ್ನ, ಹುಳ ಸಮೇತ. ಅದೇ ರೀತಿ ಒಂದು 500 ಬಾಕ್ಸ್ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಿದೀವಿ. 50 ಬಾಕ್ಸ್, 100 ಬಾಕ್ಸ್, 70 ಬಾಕ್ಸ್ ಅಂತ ತಿತಿಮತಿ ಕಡೆ ಆಗಿರ್ಬೋದು, ಈ ಕಡೆ ಮಾಲ್ದಾರೆ, ಸುಂಟಿಕೊಪ್ಪ, ಕಂಬಿಬಾಣೆ, ಹೊಸಕೋಟೆ, ಈ ತರ ಎಲ್ಲಾ ಕಡೆನೂ ಬಾಕ್ಸ್ಗಳನ್ನ ಕೂಡ ಕೊಟ್ಟಿದೀವಿ. ಅವ್ರಿಗೆ ಟ್ರೈನಿಂಗ್ ಕೂಡ ಕೊಡ್ಲಿಕ್ಕೆ ಹೋಗ್ತೀನಿ. ಅದು ಕೊಡೋದ್ ಮಾತ್ರ ಅಲ್ಲ, ಕೊಟ್ಮೇಲೆನೂ ಕೂಡ ಹೇಗೆ ಅವ್ರ ಬಾಕ್ಸ್ಗಳನ್ನ ಮೇಂಟೈನ್ ಮಾಡ್ತಾ ಇದಾರೆ, ನೋಡ್ತಾ ಇದಾರೆ ಇಲ್ವಾ ಅದನ್ನು ಕೂಡ ಚೆಕ್ ಮಾಡ್ತೀವಿ. ತುಂಬಾ ಚೆನ್ನಾಗಿ ಎಲ್ಲ ಫಾರ್ಮರ್ಸ್ ಚೆನ್ನಾಗಿ ಮಾಡ್ತಾ ಇದಾರೆ. ಮತ್ತೆ ಟ್ರೈನಿಂಗ್ ಅಲ್ಲದೆ ಇರೋ ಫಾರ್ಮರ್ಸ್ ಕೂಡ ನಮ್ಮಲ್ಲಿ ಬಂದು ಬಾಕ್ಸಸ್, ಜೇನು ಹುಳ, ಕೆಲವೊಬ್ರ ಹತ್ರ ತೋಟಗಾರಿಕೆ ಇಲಾಖೆಯಿಂದ ಬಾಕ್ಸಸ್ ಕೊಟ್ಟಿರ್ತಾರೆ, ಹುಳಗಳಿರೋದಿಲ್ಲ. ಆಗ ಹುಳಗಳೇ ಬೇಕು ಅಂದಾಗ ಬಂದ್ರು ಕೂಡ ನಾವು ಹುಳಗಳನ್ನು ಕೂಡ ಕೊಡ್ತೀವಿ. ಮೇಡಮ್, ಈಗ ಉದ್ಯಮ ಸ್ಟಾರ್ಟ್ ಎಲ್ಲ ಆಯ್ತು, ಲೋನು ಪ್ರೊಸೀಜರು ಇದೆಲ್ಲ ಎಷ್ಟೊಂದು ಸವಾಲುಗಳು ಎಲ್ಲ ಎದುರಿಸಿದ್ರಿ. ಅದಾದ್ಮೇಲೆ ಈಗ ನೀವು ತೆಗೆಯುವಂತಹ ಜೇನಿಗೆ ಮಾರ್ಕೆಟಿಂಗ್ ಹೇಗೆ ಮಾಡ್ತಾ ಇದ್ದೀರಾ ಅಂತ? ಮಾರ್ಕೆಟಿಂಗ್ ಬಂದು ಮ್ಯಾಮ್, ಎಲ್ಲಾ ಕಡೆ ತೆಗೆಯೋ ಜೇನು ಒಂದೇ ಕ್ವಾಲಿಟಿ ಬರೋದಿಲ್ಲ. ನಮ್ಮ ಕೊಡಗಿನಲ್ಲಿ ತೆಗೆಯೋ ಜೇನಿಗೆ ವಿಶಿಷ್ಟತೆ ಇದೆ ತುಂಬಾ. ಅಂದ್ರೆ ಒಂದು ಮೆಡಿಸಿನ್, ಈಗ ನಮ್ಮ ಕೊಡಗಿನ ಜೇನು ಅಂದಾಗ ವರ್ಲ್ಡ್ ಫೇಮಸ್ ಅಂತ ಹೇಳಿರೋದನ್ನು ಕೇಳಿದೀನಿ. ಕೊಡಗಿನಲ್ಲಿ ಬರೋ ಜೇನು ಆ ಅರೋಮಾ, ಟೇಸ್ಟ್ ಬೇರೆ ಎಲ್ಲೂ ಸಿಗೋದಿಲ್ಲ. ಹಲವು ರೀತಿಯ ಗಿಡ ಮರಗಳು ನಮ್ಮಲ್ಲಿ ಕೊಡಗಿನಲ್ಲಿ ಮಾತ್ರ ಇದೆ. ಹೌದು. ಹಾಗಾಗಿ ನಮ್ಮ ಕೊಡಗಿನ ಜೇನಿಗೆ 1200 ರೂಪಾಯಿ ಕೆಜಿ ಅಂತ ನಾನು ಸೇಲ್ ಮಾಡ್ತಾ ಇದ್ದೀನಿ ಇಲ್ಲಿ. ಕೆಲವು ಪಾಪ್ಕಾರ್ನ್ಸ್ ಗಳಿಗೆ, ಬೇರೆ ಶಾಪ್ ಗಳಿಗೆ ಆ ರೀತಿ ಕೂಡ ಕೊಡ್ತಾ ಇದ್ದೀನಿ. ಸ್ವಲ್ಪ ಒಳ್ಳೆ ಮಾರ್ಕೆಟಿಂಗ್ ಇದೆ ಇಲ್ಲಿ. ಕೊಡಗಿನಲ್ಲಿ ತೆಗೆಯೋ ಜೇನು ಕೊಡಗಿನಲ್ಲಿ ಮಾತ್ರ. ಈಗ ಗುಂಡಲ್ಪೇಟೆ ಅಲ್ಲಿರೋ ಜೇನುಗಳು ಬೇರೆ ಕಡೆ ಕೊಡ್ತೀವಿ. ಈಗ ಕೇರಳ ಆಗಿರ್ಬೋದು, ತಮಿಳ್ನಾಡು ಆಗಿರ್ಬೋದು, ಅಲ್ಲಿ ತೆಗೆಯೋ ಜೇನುಗಳನ್ನ ತಮಿಳ್ನಾಡು ಸೊಸೈಟಿ ಕೊಡ್ತೀವಿ. ಮಲ್ನಾಡು ಹನಿ ಅಂತ ದೊಡ್ಡ ಒಂದು ಇದೆ, ಅಲ್ಲಿಗೂ ಕೂಡ ಕೊಡ್ತೀವಿ. ಜೇನು ಸೊಸೈಟಿಗಳೆಲ್ಲ ಇದೆಯಾ? ಕೊಡಗಿನಲ್ಲಿ ಭಾಗಮಂಡಲದಲ್ಲಿ ಜೇನು ಸೊಸೈಟಿ ಇದೆ ಮ್ಯಾಮ್. ಅಲ್ಲಿ ಸ್ವಲ್ಪ ಕಡಿಮೆನೆ ಪರ್ಚೇಸ್ ಮಾಡೋದು. ಮ್ಯಾಮ್, ಈಗ ಎಷ್ಟು ವೆರೈಟಿ ಜೇನುಗಳಿದೆ ಕೊಡಗಲ್ಲಿ ಅಂತ? ಕೊಡಗಲ್ಲಿ ಹಲವಾರು ರೀತಿ ಇದೆ ಮ್ಯಾಮ್. ಸೀಸನ್ ವೈಸ್ ಜೇನುಗಳು ಸಿಗುತ್ತೆ ನಮ್ಗೆ. ಕಾಫಿ ಫ್ಲವರ್ ಸೀಸನ್ ಕಾಫಿ ಫ್ಲವರ್ ಸಿಗುತ್ತೆ. ಪರ್ಟಿಕ್ಯುಲರ್ ಗೆ ಅದನ್ನೇ ನಾವು ಕಾಫಿ ತೋಟದಲ್ಲಿ ಹಾಕಿದಾಗ, ಕಾಫಿ ಬ್ಲೋಸಮ್ ಆದಾಗ ಅದನ್ನೇ ಸಪರೇಟ್ ಆಗಿ ತೆಗಿಬಹುದು. ಅದರ ಟೇಸ್ಟ್, ಅದ ಅರೋಮಾ ತುಂಬಾ ಚೆನ್ನಾಗಿರುತ್ತೆ. ಅದಾದ್ಮೇಲೆ ಮತ್ತಿ ಮರ, ತಾರಿ ಮರ, ಕೆಲವೊಂದು ಅದರದೇ ಸೀಸನ್ ಅಲ್ಲಿ ಮರಗಳು ಹೂ ಬಿಡುತ್ತೆ. ಆ ಸೀಸನ್ ನೇರಳೆ ಇರ್ಬೋದು, ನೇರಳೆ ಸೀಸನ್ ನೇರಳೆ ಸಿಗುತ್ತೆ. ನೇರಳೆದು ಬಂದು ಸ್ವಲ್ಪ ಕಹಿಯಾಗಿರುತ್ತೆ, ಡಾರ್ಕ್ ಆಗಿರುತ್ತೆ ಹನಿ. ಕಾಫಿ ಫ್ಲವರ್ದು ಲೈಟ್ ಗೋಲ್ಡನ್ ಇರುತ್ತೆ. ಈಗ ಮತ್ತಿದು ಇರ್ಬೋದು, ಮತ್ತಿದು ಕೂಡ ಡಾರ್ಕ್ ಗೋಲ್ಡನ್. ಕಲರ್ ಸೀಸನ್ ವೈಸ್ ಟೇಸ್ಟ್ ಚೇಂಜ್ ಆಗುತ್ತೆ, ಥಿಕ್ನೆಸ್ ಕೂಡ ಚೇಂಜ್ ಆಗುತ್ತೆ. ಈಗ ಕೆಲವರು ಏನ್ ಅನ್ಕೊಳ್ತಾರೆ ಅಂದ್ರೆ, ನಾವು ಕೂಡ ಅಷ್ಟೇನೆ, ಹನಿ ಅಂದಾಗ ಗೋಲ್ಡನ್ ಕಲರ್ ಆಗಿ ಸ್ವೀಟ್ ಆಗಿರುತ್ತೆ ಅಂತ ಮಾತ್ರ ಎಲ್ಲರಿಗೂ ಗೊತ್ತು. ತಕ್ಷಣ ನಾವೇನ್ ಅನ್ಕೊಳ್ತೀವಿ ಅಂದ್ರೆ ಗೋಲ್ಡನ್ ಕಲರ್ ಆಗಿರುತ್ತೆ, ಸ್ವೀಟ್ ಆಗಿರುತ್ತೆ. ಹನಿ ಅಂದಿದ ತಕ್ಷಣ ತಿಂದಾಗ ನಮ್ಗೆ ಸ್ವೀಟ್ ಅಂತ ಮಾತ್ರ ಎಲ್ಲರಿಗೂ ಗೊತ್ತು. ಅದು ನಾವು ಕೂಡ ಹಾಗೆ ಅನ್ಕೊಂಡಿದ್ವಿ. ಈಗ ಜೇನು ಸಾಕಾಣಿಕೆ ಮಾಡಕ್ ಮುಂಚೆ ಜೇನು ಅಂದಾಗ ಸ್ವೀಟ್ ಆಗಿರುತ್ತೆ, ಗೋಲ್ಡನ್ ಕಲರ್ ಆಗಿರುತ್ತೆ. ಬೇರೆ ಡಾರ್ಕ್ ಬ್ಲಾಕ್ ಇಲ್ಲ ಲೈಟ್ ವೈಟ್ ಕಲರ್ ಇದ್ದಾಗ ನಾವು ಇದು ಹನಿ ಅಲ್ಲ ಅಂತ ಹೇಳ್ತೀವಿ. ಕಲಬೆರಕೆ ಜೇನಿದೆ ಅಂತ. ಕಲಬೆರಕೆ ಮಾಡೋರು ಕೂಡ ಇದ್ದಾರೆ. ಹಾಗಾಗಿ ಎಲ್ಲರಿಗೂ ಏನಾಗ್ಬಿಟ್ಟಿದೆ, ಕಲಬೆರಕೆ ಇರ್ಬೋದು, ಇಲ್ಲ ಜೇನ್ ಅಂದಿದ ತಕ್ಷಣ ಬರೀ ಎರಡೇ ಸ್ವೀಟ್ ಗೋಲ್ಡನ್ ಕಲರ್ ಇರುತ್ತೆ ಅಂತ. ಬಟ್ ಹಾಗಾಗಕ್ಕಿಲ್ಲ ಮ್ಯಾಮ್. ಸೀಸನ್ ವೈಸ್ ಕಲರ್ ಚೇಂಜ್ ಆಗುತ್ತೆ, ಸೀಸನ್ ವೈಸ್ ಕ್ವಾಲಿಟಿ ಚೇಂಜ್ ಆಗುತ್ತೆ. ಅಂದ್ರೆ ಅದರ ಥಿಕ್ನೆಸ್ ನಮ್ಗೆ ಡಿಸೆಂಬರ್ ಟು ಜನವರಿ ತೆಗೆದಾಗ ತುಂಬಾ ಥಿಕ್ನೆಸ್ ಇರುತ್ತೆ. ಮತ್ತೆ ಅದ್ರ ಮೇಲೆ ತೆಗೆದಾಗ ಸ್ವಲ್ಪ ತೆಳು ಇರುತ್ತೆ ಜೇನು. ಸೀಸನ್ ವೈಸ್ ನಮ್ಗೆ ಅದ್ರಲ್ಲೂ ಕೂಡ ಥಿಕ್ನೆಸ್ ಕಡಿಮೆ ಆಗುತ್ತೆ, ಜಾಸ್ತಿ ಆಗುತ್ತೆ, ಆ ರೀತಿ ಇರುತ್ತೆ. ನಮಗೆ ಈ ತಾರಿ ಮರ, ಮತ್ತಿ ಮರ ಜೇನು ಅಂದಾಗ ಸ್ವಲ್ಪ ಗಟ್ಟಿ ಇರುತ್ತೆ. ಬೇರೆ ಕಾಫಿದು ಕೂಡ ಸ್ವಲ್ಪ ತೆಳುವಾಗೇ ಇರುತ್ತೆ ಜೇನು. ಅಂದ್ರೆ ನೀವು ಈ ಜೇನು ಕೃಷಿ ಮಾಡ್ತಾ ಮಾಡ್ತಾ ಎಲ್ಲ ಈ ಹೂಗಳ ಬಗ್ಗೆ, ಅದು ಯಾವ್ಯಾವ ಸೀಸನ್ ಅಲ್ಲಿ ಏನೇನು ಸಿಗತ್ತೆ, ಈ ತರದ್ ಒಂದು ವೈಜ್ಞಾನಿಕ ನಾಲೆಡ್ಜ್ ಕೂಡ ನಿಮಗೆ ಬಂದಿದೆ. ಸ್ವಲ್ಪ ಸಾಧಾರಣ ಹೂಗಳ ಬಗ್ಗೆ ಎಲ್ಲಾದ್ರ ಬಗ್ಗೆನೂ ಗೊತ್ತಾಗೋಗಿದೆ ನಿಮ್ಗೆ. ಆರಾಮ ಬಗ್ಗೆ ಎಲ್ಲ, ಆರಾಮ ಟೇಸ್ಟ್ ಅದ್ರ ಬಗ್ಗೆ. ಈಗ ನಾವು ನೇರಳೆ ಅಂತ ಬಂದಾಗ ಬ್ಲಾಕ್ ಆಗಿರುತ್ತೆ ಜೇನು, ಸ್ವಲ್ಪ ಕಹಿ ಬರುತ್ತೆ. ಮತ್ತಿ ಮರದ್ದು ಕೂಡ ಬಿಟರ್ನೆಸ್ ಇರುತ್ತೆ. ಈ ಗಂಟ್ಲಲ್ಲಿ ಸ್ವಲ್ಪ ಹಿಡಿಯುತ್ತೆ ಮತ್ತಿ ಮರದ ಜೇನು. ನೇರಳೆದು ಸ್ವಲ್ಪ ಕಹಿ ಇರುತ್ತೆ. ಕಾಫಿದು ತುಂಬಾ ಚೆನ್ನಾಗಿರುತ್ತೆ, ಸ್ವೀಟ್ ಆಗಿರುತ್ತೆ, ಒಳ್ಳೆ ಆರಾಮಾಗಿ ಆ ಫ್ರೇಗ್ರೆನ್ಸ್ ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ನಿಮ್ಗೆ ವೈಯಕ್ತಿಕವಾಗಿ ಪರ್ಸನಲ್ ಆಗಿ ಯಾವ ಜೇನು ತುಂಬಾ ಇಷ್ಟ ಆಗುತ್ತೆ? ಯಾವ ಸೀಸನಿನ ಯಾವ ಅರೋಮಾ ಜೇನು ತುಂಬಾ ಇಷ್ಟ ಆಗುತ್ತೆ? ಕಾಫಿ ಫ್ಲವರ್ ಕಾಫಿ ಫ್ಲವರ್ ಅಂದ್ರೆ ಅದು ಅಂದ್ರೆ ಕೊಡಗು ಅಂದ ತಕ್ಷಣ ಕಾಫಿ ಅಂದ್ರೆ ಎಲ್ಲರಿಗೂ ಯಾರಿಗೂ ಇಷ್ಟ ಇಲ್ಲದೆ ಇರೋರೇ ಇರಲ್ಲ ಕಾಫಿ ಅಂದ್ರೆ. ಆ ಫ್ಲವರ್ ತುಂಬಾ ಇಷ್ಟ ಆಗುತ್ತೆ. ಅಂದ್ರೆ ಆ ಫ್ಲವರ್ ಒಂದು ಘಮ ಇರುತ್ತಲ್ಲ, ಆ ತರ ಘಮನೇ ಬಂದಿರುತ್ತೆ ಜೇನಿಗೆ? ಹೌದು, ಅದೇ ರೀತಿ ಫ್ರೇಗ್ರೆನ್ಸ್ ಇರುತ್ತೆ. ಇದೇ ನೋಡಿ ನಮ್ಮ ಗೋಮ್ ತಗೊಂಡಿದ್ದು PMGP ಇಂದ.
ಯೂನಿಕ್ ಬಾಕ್ಸ್ ಮಾಡೋ ಯೂನಿಕ್. ನಮ್ಮ ವೀಕ್ಷಕರಿಗೆ ಇದ್ರ ಬಗ್ಗೆ ನೀವು ಎಕ್ಸ್ಪ್ಲೈನ್ ಮಾಡ್ಬೋದಾ? ಖಂಡಿತ ಮ್ಯಾಮ್. ಮರ ಅಂತ ಬಂದಾಗ ನಾವು ಒಳ್ಳೆ ಕ್ವಾಲಿಟಿ ಜೇನು ಸಾಕಾಣಿಕೆ ಅಂದಾಗ ಇವತ್ತು ನಾವು ಮಾಡಿ ನಾಳೆ ಬಿಸಾಕುವಂತ ಬಾಕ್ಸ್ಗಳಲ್ಲ, ತಲಾಂತರವಾಗಿ ಬಾಕ್ಸ್ಗಳು ಇರುತ್ತೆ. ಹಾಗಾಗಿ ನಾನು ಕ್ವಾಲಿಟಿ ಫಸ್ಟ್ ಪ್ರಿಪೇರ್ ಮಾಡ್ತೀನಿ. ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗ್ಬೋದು, ಆದ್ರೂ ಕೂಡ ಫಾರೆಸ್ಟ್ ವುಡ್, ಮತ್ತಿ ಮರ, ತೇಗ, ನಂದಿ, ಇವುಗಳೆಲ್ಲ ಒಳ್ಳೆ ಕ್ವಾಲಿಟಿ ಯಾವ್ದಿದೆ, ಒಳ್ಳೆ ಚೆನ್ನಾಗಿ ಬೆಳೆದಿರೋ ಮರಗಳನ್ನ ತಗೊಂಬಂದು ನಾವು ಮಾಡ್ತೀವಿ. ನೋಡಿ ಈ ತರ ಇದು ಅಡಿ ಹಲಿಗೆ ಅಂತ ಹೇಳ್ತೀವಿ. ಇದರ ಅಡಿ ಹಲಿಗೆ. ಇದು ಆದ್ಮೇಲೆ ಇದು ಬ್ರೂಟ್ ಚೇಂಬರ್. ಇಷ್ಟು ದೊಡ್ಡ ಬರುತ್ತೆ ಬ್ರೂಟ್ ಚೇಂಬರ್. ಇದನ್ನ ಹೇಗೆ ಹೇಳೋದು, ಇದಾದ್ಮೇಲೆ ಸೂಪರ್ ಚೇಂಬರ್ ಅಂತ ಒಂದು ಬರುತ್ತೆ. ಇದು ಸೂಪರ್ ಚೇಂಬರ್. ಇದಾದ್ಮೇಲೆ ನಿಮಗೆ ಇದರ ಮುಚ್ಚುಳ ಹೇಗಿರುತ್ತೆ, ಕ್ವಾಲಿಟಿನೂ ನೀವು ನೋಡ್ಬೋದು. ಆ ಗ್ರೈನ್ಸ್ ಒಳ್ಳೆ ಬೆಳೆದಿರೋ ಮರ. ಇದು ಆದ್ಮೇಲೆ ಇದು ನಮ್ಮಲ್ಲಿ ISI ಬಾಕ್ಸ್ ಅಂತ ಹೇಳ್ತೀವಿ. ನಮ್ಮ ಕರ್ನಾಟಕದಲ್ಲಿ ಗವರ್ಮೆಂಟ್ ಕಡೆಯಿಂದ, ತೋಟಗಾರಿಕೆ ಇಲಾಖೆಯಿಂದ ಇದನ್ನ ISI ಬಾಕ್ಸ್ ಮಾತ್ರ ಪ್ರಿಪೇರ್ ಮಾಡ್ತಾರೆ ಮ್ಯಾಮ್. ಇದು ಇದರ ಡೋರ್ ಹೀಗೆ ಬರುತ್ತೆ. ಇದೀಗ ಒಂದು ಪೂರ್ತಿ ಜೇನು ಪೆಟ್ಟಿಗೆ ಆಯ್ತಿದ್ದು. ಫುಲ್ ಒಂದು ಜೇನು ಪೆಟ್ಟಿಗೆ. ಇದಕ್ಕೆ ಸ್ಟ್ಯಾಂಡ್ ಕೂಡ ಬರುತ್ತೆ. ಇದು ನಮ್ಮ ಕರ್ನಾಟಕದಲ್ಲಿ ISI ಬಾಕ್ಸ್. ಗವರ್ಮೆಂಟ್ ಅಲ್ಲಿ ತೋಟಗಾರಿಕೆ ಇಲಾಖೆಯಲ್ಲಿ ಕೆಲವೊಬ್ರು NGOಗಳು ಯಾರೇ ಇದ್ರು ISI ಬಾಕ್ಸ್ ನ ಪ್ರಿಪೇರ್ ಮಾಡ್ತಾರೆ. ಇದು ಮಳೆ ಬಂದ್ರೆ ನೆನೆದೇ ಇರೋ ಹಾಗೆ ಸ್ಟೀಲ್ ಕೂಡ ಹೊಡೆದಿರ್ತೀವಿ. ಒಳಗಡೆ ಹಲಿಗೆ ಇರುತ್ತೆ, ಮೇಲೆ ಸ್ಟೀಲ್. ಇದ್ರಲ್ಲಿ ಇನ್ನೊಂದು ಬಾಕ್ಸ್ ಕೂಡ ಕೇರಳ ಬಾಕ್ಸ್, ಜನತಾ ಬಾಕ್ಸ್ ಅಂತ ಬರುತ್ತೆ, ಅದೂ ಇದೆ. ನೀವೀಗ ಈ ಒಂದು ವೆರೈಟಿ ಅಲ್ಲ, 2 ವೆರೈಟಿ ಮಾಡ್ತೀರಾ? ಇನ್ನೊಂದು ಜನತಾ ಬಾಕ್ಸ್ ಅಂತ ಹೇಳಿದ್ರಲ್ಲ, ಅದು ಮಾಡ್ತೀರಾ? ಅದು 3 ಮಾಡ್ತೀವಿ ಮ್ಯಾಮ್. ಇದು ISI ಬಾಕ್ಸ್ ಇದೆ, ನಾರ್ಮಲ್ ಬಾಕ್ಸ್, ಕೇರಳ ಬಾಕ್ಸ್ ಅಂತ ಹೇಳ್ತೀವಿ ಅದಕ್ಕೆ ನೇಮ್. ಇದು ISI ಬಾಕ್ಸ್, ಕೇರಳ ಬಾಕ್ಸ್, ಮುಜೆಂಟಿ ಬಾಕ್ಸ್. ಈ 3 ಬಾಕ್ಸ್ ನ ನಾವು ಇಲ್ಲಿ ತಯಾರು ಮಾಡ್ತೀವಿ. ಮುಜೆಂಟಿ ಬಾಕ್ಸ್ ಅಂದ್ರೆ ಅದು ತುಂಬಾ ಚಿಕ್ಕ ಸೈಜ್ ಅಲ್ಲಿ, 6x6 ಬಾಕ್ಸ್ ಬರುತ್ತೆ. ಓಕೆ. ಇದಿನ್ನೂ ಪೇಂಟ್ ಆಗ್ಬೇಕಾ ಮೇಡಮ್? ಹೌದು ಮ್ಯಾಮ್, ಪೇಂಟ್ ಆಗ್ಬೇಕು. ಜನಗಳು ಬಂದು ಅವ್ರಿಗೆ ಇಷ್ಟ ಆಗಿದೆ ಅಂದ್ರೆ, ಕೆಲವೊಬ್ರು ಫಾರ್ಮರ್ಸ್ ಇಲ್ಲಿಗೆ ಬರ್ತಾರೆ, ಬಂದು ತಗೊಳ್ಬೇಕಾದ್ರೆ ಅವ್ರಿಗೆ ಹುಟ್ಟ ಮೇಲೆ ನಮ್ಗೆ ಪೇಂಟ್ ಹೊಡೆದ್ರೆ ಅದು ಯಾವ ಬಾಕ್ಸ್ ಅಂತ ಗೊತ್ತಾಗೋದಿಲ್ಲ. ಪೇಂಟ್ ಮಾಡಿದ ತಕ್ಷಣ ನಾವು ಯಾವ್ದೇ ಹೇಳಿದ್ರು ಅವ್ರು ತಗೊಳ್ತಾರೆ. ಆ ರೀತಿ ಹಾಕ್ಬಾರ್ದು, ನಾವು ಒಳ್ಳೆ ಕ್ವಾಲಿಟಿ. ಈಗ ಕೆಲವೊಬ್ಬರಿಗೆ ಮರ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಇದೇ ಮರದಲ್ಲಿ ನೀವು ಮಾಡಿದ್ದೀರಾ ಅಂತ ಅವ್ರು ಸೆಲೆಕ್ಷನ್ ಮಾಡಿ. ಕೆಲವೊಬ್ರು ಪೇಂಟ್ ಇಲ್ದೇನೆ ತಗೊಂಡ್ ಹೋಗ್ತಾರೆ, ಕೆಲವೊಬ್ರು ನಮ್ಗೆ ಪೇಂಟ್ ಮಾಡಿ ಕೊಡಿ ಅಂತ ಅವರು ಸೆಲೆಕ್ಷನ್ ಪೇಂಟ್ ಮಾಡಿ ನಾವು ಕೊಡ್ತೀವಿ. ಓಕೆ. ಅದೇ ಮುಜೆಂಟಿ ಬಾಕ್ಸ್ ಇದು ಅಲ್ಲ ಇದ್ರದ್ದು ಫ್ರೇಮ್ಗಳು ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಮ್ಯಾಮ್. ಕ್ವಾಲಿಟಿ ಚೆನ್ನಾಗಿದ್ರೆ ಮರ ಏನಾಗಲ್ಲ, ಚಂಡಿ ಆದ್ರೂ. ಕ್ವಾಲಿಟಿ ಚೆನ್ನಾಗಿ ಇಲ್ಲದೆ ಆದಾಗ